ವಿಕ್ರಾಂತ್ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಅವ್ನ ಮದುವೆ ಜವಾಬ್ದಾರಿ ನಂದು ಅಂತ ಹೇಳಿದಾಗಿಂದ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಟೆನ್ಷನ್ ಇದ್ದೇ ಇದೆ. ಆದ್ರೀಗ ವಿಕ್ರಾಂತ್ ಮದುವೆಗೆ ಎಲ್ಲ ರೆಡಿ ಆಗಿದೆ, ಯಾವ ತೊಂದರೆನೂ ಇಲ್ಲ. ಆದರೂ ಯಾಕೋ ನಂಗೆ ನೆಮ್ಮದಿನೇ ಇಲ್ಲ. ಏನೋ ನನಗೆ ಕಾಡ್ತಿದ್ಯಲ್ಲ. ಅಮೂಲ್ಯ ಕಾಲ್ ಮಾಡಿರ್ಬೇಕು. ಮೊದಲು ಅಮೂಲ್ಯನ ಮೀಟ್ ಮಾಡಿ ನೆಕ್ಸ್ಟ್ 2 ಡೇಸ್ ಪ್ಲಾನ್ ಏನು ಅಂತ ತಿಳ್ಕೊಬೇಕು. ಅಲ್ಲ, ಪ್ಲಾನಿಂಗ್ ಎಲ್ಲ ಆಗಿರುವಾಗ ನಾನು ಯಾಕೆ ಮತ್ತೆ ಅಮೂಲ್ಯನ ಮೀಟ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನನ್ನ ಮುಖದಲ್ಲಿ ಇನ್ನೇನು ಜಗತ್ತು ಪ್ರಳಯ ಆಗೋಗುತ್ತೆ ಅನ್ನೋಷ್ಟು ಟೆನ್ಷನ್ ಇದೆ. ನಾನು ಯಾಕೆ ಮುಖ ಗಂಟು ಹಾಕೊಂಡಿದ್ದೀನಿ, ವಿಕ್ರಮ್ ಮದುವೆ ಆಗ್ತಿದ್ದಂತಾನೆ. ಮತ್ತು ಸ್ಮೈಲ್ ಮಾಡೋದಕ್ಕೆ ನನ್ನ ಗೇಮ್ ಪ್ರಾಬ್ಲಮ್. ದೊಡ್ಡದಾಗಿ ಹಲ್ಕ್ ಇರ್ಕೊಂಡಾಗದೇ ಇದ್ರು ಮುಖದಲ್ಲಿ ಒಂದು ಮುಗುಳ್ನಾಗಿದ್ರು ಇರ್ಬೇಕು ತಾನೆ. ಇವತ್ತು ಆಫೀಸಲ್ಲಿ ಕಾಂತ ನಾನು ನಗ್ತಿದ್ದೀನಿ ಅಂತ ಹೇಳ್ದ. ಆದರೆ ಈಗೇನಾಗಿದೆ ನನಗೆ? ಹೇಳಿ ವಿಕ್ಕಿ ಅವರೇ. ನಾನೇನು ಹೇಳೋದು, ನೀವು ಹೇಳಿ. ಕಾಲ್ ಮಾಡಿರೋದು ನೀವೇ ತಾನೇ, ನೀವೇ ಹೇಳಬೇಕು, ನಾನೇನು ಹೇಳೋದು? ಇವತ್ತು ನಿಮ್ಮ ಮನೆಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಡೋರ್ ದಾಟಿದೆ. ಅಷ್ಟರಲ್ಲಿ ಅಮ್ಮ ಹಿಡ್ಕೊಂಡ್ಬಿಟ್ರು. ಯಾಕೆ ಹಿಡ್ಕೊಂಡ್ರು? ನಿಮ್ಮ ಮನೇಲಿ ಚಪ್ರದ ಪೂಜೆ, ಶಾಸ್ತ್ರ, ಅದು ಇದು ಅಂತ ಬೇಲಿ ಹಾಕಿ ವಾಪಸ್ ಕಳಿಸ್ಬಿಟ್ರು. ನಗ್ಬೇಡ್ರಿ ನೀವು. ನಾನು ಹುಡುಗಿನ ನಾನು ನೋಡ್ಲಿಲ್ಲ ಅಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ನಿಮ್ಗೆ? ನಗ್ದೆ ಇನ್ನೇನ್ ಮಾಡ್ಲಿ, ಇನ್ನೆರಡು ದಿನದಲ್ಲಿ ನಿಮ್ಮ ಮನೇಲೆ ನಿಮ್ ಜೊತೆಲೇ ಇರ್ತೀನಿ ಅಂತದ್ರಲ್ಲಿ ಟೆನ್ಷನ್ ಯಾಕೆ ಮಾಡ್ಕೊಳ್ತೀರಾ? ಅದಕ್ಕೆ ನಿಮ್ಗೇನು ಅರ್ಥ ಆಗಲ್ಲ ಅನ್ನೋದು. ಮದುವೆ ಆದ್ಮೇಲೆ ನೀವು ನನ್ನ ಹೆಂಡತಿ ಆಗ್ಬಿಡ್ತೀರಾ. ಬೀರುನಲ್ಲಿರೋ ಹೆಂಡತಿ ಸೀರೆ ಒಂದ್ಸಲ ಉಡ್ಕೊಂಡ್ರೆ ಸಾಕು. ಗರ್ಲ್ ಫ್ರೆಂಡು ಪರ್ಮನೆಂಟ್ ಆಗಿ ಕಳೆದೋಗ್ತಾಳೆ ಅಂತ ಸಾರ್ಥಕ್ ಭಾವ ಹೇಳಿದ್ನ ಮರ್ತೋದ್ರ ನೀವು? ಅವನೇನೋ ಹೇಳ್ತಾನೆ ಅಂತ ನೀವ್ ಒಳ್ಳೆ. ಅಲ್ಲ, ನಾವ್ ಇಷ್ಟು ದಿನನೇ ಕಾದಿದೀವಿ, ಎಷ್ಟೆಲ್ಲ ತೊಂದರೆಗಳನ್ನ ಎದುರಿಸಿದೀವಿ. ಈಗ 2 ದಿನ ಕಾಯೋಕ್ಕಾಗಲ್ವಾ ನಿಮ್ ಕೈಲಿ? ಅದೇ ರೀ ಗೊತ್ತಾಗ್ತಾ ಇಲ್ಲ. ಈ 2 ದಿನ 2 ಸೆಂಚುರಿ ತರ ಫೀಲ್ ಆಗ್ತಿದೆ. ಮೊದ್ಲೇ ಚೆನ್ನಾಗಿತ್ತಪ್ಪ. ಏನ್ ಮೊದ್ಲೇ ಚೆನ್ನಾಗಿದ್ದು? ಬಾಲ್ಕನಿ ಹಾರ್ಕೊಂಡ್ಬಂದು ನಿಮ್ಮನ್ನ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ದೆ. ಯಾರಾದ್ರೂ ನೋಡ್ಬಿಡ್ತಾರ ಅನ್ನೋ ಭಯದಲ್ಲೇ ಬಾಯಿ ತುಂಬಾ ಮಾತಾಡ್ತಾ ಇದ್ದೆ. ನಿಮ್ಮನ್ನ ಯಾಮಾರಿಸಿ ನಿಮ್ಗೊಂದು ಮುತ್ತು ಕೊಡ್ತಿದ್ದೆ. ಆದ್ರೆ ಈಗ ನನ್ನ ಹುಡುಗಿ ನಾನು ನೋಡೋದಕ್ಕೆ ಶಾಸ್ತ್ರ ಅಡ್ಡ ಬರುತ್ತಂತ. ಇದ್ಯಾವ ಸೀಮೆನ ಹೇಳಿ? ಮತ್ತೆ ನಗ್ತಿದ್ದೀರಾ ಅಲ್ವಾ? ನಿಮ್ ಮಾತು ಕೇಳಿಸ್ಕೊಂಡು ನಗ್ದೆ ಇನ್ನೇನ್ ಮಾಡ್ಲಿ? ಬೇಜಾರಾಗ್ಬೇಡಿ, ನಮ್ಮ ಹುಡ್ಗಂಗೆ ಯಾಕೆ ಹೀಗ್ ಮಾಡ್ದೆ ದೇವ್ರೆ ಅಂತ ಬೇಡ್ಕೊಳ್ತೀನಿ. ನೀವು ದೇವ್ರ ಬಗ್ಗೆ ಮಾತಾಡ್ತಿದ್ದಾಗೆ ನೆನಪಾಯ್ತು. ನಾಳೆ ನೀವು ರೆಡಿ ಇರಿ, ನಾನು ನಿಮ್ಮನ್ನ ಎಲ್ಗೋ ಕರ್ಕೊಂಡು ಹೋಗ್ಬೇಕು. ಏನು ನಾಳೆನಾ? ಚಪ್ರದ ಜೊತೆ ಅರಿಶಿನ ಶಾಸ್ತ್ರನೂ ಇರುತ್ತೆ. ನಾಳೆ ಎಲ್ಲೂ ಹೋಗೋ ಆಗಿಲ್ಲ. ನಮ್ಮನೇಲಿ ಗ್ಯಾರಂಟಿ ಬಿಡಲ್ಲ. ಚಪ್ರದ ಪೂಜೆ ಟೈಮ್ಗೂ ಮುಂಚೆನೆ ನಾನು ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತೀನಿ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿರಿ. ಅಲ್ಲ ಅದು ಹಲೋ, ನಾನು ನಿಮ್ ಗಂಡ ಆಗೋನು. ಆಗಲ್ಲ ಗೀಗಲ್ಲ ಅಂತ ಮಾತೇ ಇಲ್ಲ. ನಾಳೆ ಬರ್ತೀನಿ, ಬಾಯ್. ಅಯ್ಯೋ ವಿಕ್ಕಿ ಅವರೇ, ಇಲ್ಲೇನು ಮಾಡ್ತಿದ್ದೀರ ವೇದಾಂತ್? ಇನ್ನೂ ಮಲಗಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಹಾಗಿದ್ರೆ ಬನ್ನಿ ವಿಕ್ಕಿ ರೂಮ್ಗೆ ಹೋಗೋಣ. ಆದ್ಯನೂ ಅಲ್ಲೇ ಇದ್ದಾಳೆ. ನಾವು ಹೋಗಿದ್ದಾಗ ಲೈಟ್ಸ್ ಆಫ್ ಆಗಿತ್ತು. ಮೇ ಬಿ ಮಲಗಿದ್ದಾನೆ ಅನ್ಸುತ್ತೆ. ಬನ್ನಿ ಹೋಗಿ ವಿಚಾರಿಸ್ಕೋಣ. ಬನ್ನಿ. ಈ ಡೊನಾಲ್ಡ್ ಡಕ್ಕು ಮೊಬೈಲ್ ಸರಿಯಾಗಿ ಇಟ್ಕೋ, ಅದಕ್ಕೆ ಕಾಣಿಸ್ತಿಲ್ಲ ನಂಗೆ. ಅಯ್ಯೋ ಇಲ್ಲಿ ಬಂದು ಕುತ್ಕೊಳ್ಳೆ, ಸರಿಯಾಗಿ ಕಾಣಿಸುತ್ತೆ. ಅದಕ್ಕೆ ಅರ್ಶನಕ್ಕೆಲ್ಲ ರೆಡಿನಾ? ಆರ್ತಿ, ನೀವೇ ಲಕ್ಕಿ ಕಣೆ, 4 ಜನ ಹೆಣ್ಮಕ್ಳು. ಆದ್ರೆ ಇಲ್ಲಿ ನಾನು 2 ಗಂಡು ಪ್ರಾಣಿಗಳು ಬೆನ್ನಿಗೆ ಹುಟ್ಟಿದೀನಿ. ಅವ್ರಿಗೋ ಈ ಶಾಸ್ತ್ರದ ಬಗ್ಗೆ ಎಲ್ಲ ನಯ ಪೈಸಾ ಐಡಿಯಾ ಇಲ್ಲ. ಎಲ್ಲ ನಾನೇ ಮಾಡ್ಬೇಕು. ನೀವಾದ್ರೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಕೆಲ್ಸನೂ ಮುಗಿಸ್ಬಿಡ್ತೀರಾ. ಅಯ್ಯೋ, ಅದು ಭ್ರಮೆ. ಅದಕ್ಕೆ ರಿಯಾಲಿಟಿ ಬೇರೆನೇ ಇದೆ. ಈಗ ನೋಡಿ ಗೊತ್ತಾಗುತ್ತೆ. ಲೇ ಕುಂಬಳಕಾಯಿ, ನಾಳೆ ಹಾಕೊಳ್ಳೋ ಬಟ್ಟೆ ಎಲ್ಲಿಟ್ಟಿದೆಯಾ? ಅಲ್ಲೆಲ್ಲೂ ಕೆಳಗಡೆ ಇರ್ಬೇಕು ಹಳೆ ಮುಕ್ಕಿ. ಹೌದಾ? ಅಂಜು ಎಲ್ಲಿ?
ಅಲ್ಲ ಅವಳು ಅವಾಗಲೇ ಡಬ್ಬದಲ್ಲಿ ಲಡ್ಡು ಇದೆ ತರ್ತೀನಿ ಅಂತ ಹೋದ್ರು, ಅರ್ಧ ಗಂಟೆ ಆಯ್ತು ಇನ್ನೂ ಬಂದಿಲ್ಲ. ನೋಡಿದ್ರ ಅದಕ್ಕೆ ಇಲ್ಲೆಲ್ಲರೂ ಮಕ್ಳೆ. ಅದ್ಯಾ ಅಣ್ಣ ನೀನು ಮಲ್ಗಿಲ್ವಾ? ಹಲೋ. ಹಾಯ್. ಯಾಕೆ ಬಾವಾ, ನಾವು ಕಾಣಿಸ್ತಿಲ್ವಾ? ಕಾಣಿಸ್ತಿದ್ದೀರಾ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಸೂಪರ್ ಆಗಿತ್ತು ಬಾವಾ. ಸಾಹಿತ್ಯ ಮೆಹಂದಿ ಕೊಂತಂದಿದ್ರು. ಎಲ್ರು ಫಂಕ್ಷನ್ ಎಂಜಾಯ್ ಮಾಡಿದ್ವಿ. ವಾಟ್? ಸಾಹಿತ್ಯ ಬಂದಿಲ್ಲ? ಹೌದು. ಅವಳು ಹೇಗಲ್ಲೋದ್ಲು? ಬಾವಾ ಅಲ್ಲೆಲ್ಲ ಅರ್ಶನಕ್ ರೆಡಿನಾ? ರೆಡಿ ಮಾಡೋದೇನಿದೆ, ಎಲ್ಲರೂ ದೊಡ್ಡವರು ಅರೇಂಜ್ ಮಾಡ್ತಿದ್ದಾರೆ. ಅದ್ರ ಪಾಡ್ಕ ನಡೆಯುತ್ತೆ. ಉಳಿದವರೆಲ್ಲ ಇಲ್ಲಿ? ಅಪ್ಪ ಅಮ್ಮ ಇಬ್ರು ಮಲಗಿರ್ಬೇಕು ಬಾವಾ. ಕರಿಬೇಕಾ ಬಾವಾ? ಅಯ್ಯೋ ಬೇಡ. ಅಪ್ಪ ಅವ್ರು ಸುಸ್ತಾಗಿರ್ತಾರೆ, ಅವ್ರನ್ನ ಕೆಬ್ಬರಿಸ್ತೀರಾ? ರಿದಮ್ ಟೇಕ್ ರೆಸ್ಟ್. ಅಂದ್ರೆ ಅಪ್ಪ ಅಮ್ಮ ಮಲಗಿದ್ದಾರೆ ಅಂತೀರಾ, ಮತ್ತೆ ಯಾಕೆ ಹೀಗೆ ಎಂಚಾರ ಹೋಗೋ ಥರ ಕಿರ್ಸ್ತಾ ಇದ್ದೀರಾ? ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಇನ್ನೊಂದ್ಸಲ ಹೇಳೋಣ, ನಾನು ಇವಳಿಗೆ ಹೇಳಿ ಸಾಕಾಯ್ತು, ಒಂಚೂರು ಅರ್ಥನೇ ಆಗಲ್ಲ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಆರ್ತಿ ನೋಡೋದಿಲ್ಲ, ಹೋಗು, ಚೀಟಿಂಗ್ ಇದು. ಡೈರೆಕ್ಟ್ ಆಗಿ ನೋಡೋಂಗಿಲ್ಲ ಅನ್ನೋದು ರೂಲ್ ಇದೆ. ವಿಡಿಯೋ ಕಾಲ್ ಅಲ್ಲೆಲ್ಲ ನೋಡ್ಬೋದು, ನೀನು ಹೊಸ ರೂಲ್ ಮಾಡಬೇಡ. ಹಾಗಲ್ಲ ವಿಕ್ಕಿ ಬಾವಾ, ಇಬ್ರು ಒಬ್ರಿಗೊಬ್ರು ನೋಡ್ಬಾರ್ದು ಅಂದ್ರೆ ನೋಡ್ಬಾರ್ದು ಅಷ್ಟೇ. ಅಯ್ಯೋ ಸಾಕು ತೆಗಿ. ಅಯ್ಯೋ ನೀನೇನಕ್ಕ ವಿಕ್ಕಿ ಬಾವಂಗಿಂತ ಜಾಸ್ತಿ ನಿಂಗೆ ನೋಡ್ಬೇಕು ಅನ್ಸ್ತಿದೆ ಅಲ್ವಾ? ವಯಸ್ಸಿಗೆ ಬೇರೆದ್ ಮಾತಾಡ್ತೀಯಲ್ಲೇ. ಹಲೋ, ನಮ್ಗೂ ಓಟ್ ಹಾಕೋ ವಯಸ್ಸಾಗಿದೆ ಮಾ, ಅಂದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ. ಹೌದಾ? ಹಾಗಿದ್ರೆ ಅಮ್ಮಂಗೆ ಹೇಳಿ ಆದಷ್ಟು ಬೇಗ ಮದ್ವೆ ಮಾಡಕ್ ಹೇಳ್ತೀನಿ. ಹೌದಾ? ಎಷ್ಟು ಒಳ್ಳೆಯವಳೆ ಅಕ್ಕ ನೀನು. ಎಷ್ಟು ಮಾತಾಡೋದ್ ಕಲ್ತಿದ್ಯಾ ಅದಿತಿ ನೀನು. ಅದ್ಯಾ ಕೈ ತೆಗಿ. ಬಾವಾ ನೀವು ಈ ಡಿಜೆ ಯಾಕಲ್ಲಿಲ್ಲ? ಎಲ್ಲಿ ಹೋಗಿರ್ಬೋದು? ಆರ್ತಿ, ಅರ್ಶನಕ್ಕೆ ಯಾವ ಸೀರೆ ಹೋಗ್ತಿದೆ ತೋರ್ಸು. ಅದನ್ನ ಅಮ್ಮ ಐರನ್ ಮಾಡಿಟ್ಟಿದ್ದಾಳೆ. ಒಂದ್ ನಿಮಿಷ ಅದಕ್ಕೆ. ಅಮ್ಮ ತಗೊಂಡ್ ಬಾರೆ. ಅಣ್ಣ ಹಿಡ್ಕೊ, ಜಾಸ್ತಿ ಆಯ್ತು. ಕೈ ತೆಗಿ. ಟಂಟಡನ್. ಇಲ್ಲೇ ಇದ್ದಾಳೆ ಸುಂದ್ರಿ. ಪ್ರತಿಮೆ